ಇನ್ನು ಬಳ್ಳಾರಿಯ ಆಂಜನೇಯ ದೇಗುಲದಲ್ಲಿ ಮೂಳೆ ತುಂಬಿದ್ದ ಕವರ್ ಒಂದು ಪತ್ತೆ ಆಗ್ಬಿಟ್ಟಿದೆ. ಏನಪ್ಪ ದೇವಸ್ಥಾನಕ್ಕೆ ಮೂಳೆ ತುಂಬಿದ ಕವರನ್ನು ತಂದು ಹಾಕಿದ್ದು ಯಾರು? ಎಲ್ಲ ಗಾಬರಿ ಆಗ್ಬಿಟ್ಟಿದ್ದಾರೆ ಅರ್ಚಕರೆಲ್ಲ. ಬಳ್ಳಾರಿಯ ಆಂಜನೇಯ ದೇವಸ್ಥಾನವೊಂದರಲ್ಲಿ ಮೂಳೆ ತುಂಬಿದ್ದ ಕವರ್ ಪತ್ತೆ ಆಗಿದೆ. ಬಳ್ಳಾರಿಯ ನಾಗಲಕೇರಿಯಲ್ಲಿರುವ ಆಂಜನೇಯ ದೇಗುಲದಲ್ಲಿ ಈ ಮೂಳೆ ಕವರ್ ಸಿಕ್ಕಿರೋದು. ಬೆಳಗ್ಗೆ ಅರ್ಚಕರು ದೇವಸ್ಥಾನಕ್ಕೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಆಮೇಲೆ ಸ್ಥಳೀಯರು ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅರ್ಚಕರು. ಇದೇನು ಕಿಡಿಗೇಡಿಗಳ ಕೃತ್ಯನ ಬೇಕು ಅಂತ ಮಾಡಿರೋದ ಅಥವಾ ಯಾವುದೋ ನಾಯಿಗಳು ತಂದು ಹಾಕಿದಾರ ಗೊತ್ತಿಲ್ಲ, ಶಂಕೆ. ಸದ್ಯ ಮೂಳೆ ತುಂಬಿದ್ದ ಕವರನ್ನು ಪೊಲೀಸರು ಅಲ್ಲಿಂದ ತೆರವು ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ. ಬಟ್ ನಾಯಿಗಳೇನಾದ್ರು ಕಚ್ಕೊಂಡು ಬಂದು ಅಲ್ಲೇ ಬಿಸಾಕಿರ್ಬೋದಾ, ಯಾರಾದರೂ ಬೇಕು ಅಂತ ಉದ್ದೇಶಪೂರ್ವಕವಾಗಿ ತಂದು ಬಿಸಾಕಿದಾರಾ ಗೊತ್ತಿಲ್ಲ, ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ದೇವಸ್ಥಾನದ ಆವರಣದಲ್ಲಿ ಈ ಥರ ಮೂಳೆಗಳು ತುಂಬಿರ್ತಕ್ಕಂಥ ಕವರ್ ಒಂದು ಪತ್ತೆ ಆಗಿರೋದು ಆಶ್ಚರ್ಯ ಮತ್ತು ಅಪರೂಪ. ಈ ಥರದ್ದೆಲ್ಲ ಘಟನೆಗಳು ನಡೆಯೋದು. ಬಟ್ ಏನು ಬೇಕಾದ್ರೂ ಆಗಿರ್ಬೋದು, ಪ್ರೊವೈಡೆಡ್ ಅಲ್ಲೇನಾದರೂ CCTV ಕ್ಯಾಮ್ರಾಗಳಿದ್ದರೆ ಗೊತ್ತಾಗುತ್ತೆ. ಬಟ್ ಸಾಮಾನ್ಯ ಇರುತ್ತಾ ದೇವಸ್ಥಾನದಲ್ಲಿ? ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇರುತ್ತೆ. ಬಟ್ ಇಂಥ ದೇವಸ್ಥಾನಗಳಲ್ಲಿ ಇರುತ್ತಾ ಇರಲ್ವಾ? ಪ್ರಕರಣದ ಪತ್ತೆ ಮಾಡಬೇಕಾಗತ್ತೆ. ಯಾಕಂದರೆ ಪೊಲೀಸರು ಕೂಡ ಪ್ರಕರಣದ ಬೆನ್ನು ಹತ್ತಿದ್ದಾರೆ, ಇದು ಏನು ಎತ್ತ ಅಂತ ತಿಳ್ಕೊಬೇಕು ಅಂತ. ಆದರೆ ಆರೋಪ ಬರ್ತಿರೋದು ಇದು ಯಾರೋ ಕಿಡಿಗೇಡಿಗಳೇ ಮಾಡಿರೋದು ಕೃತ್ಯ ಅಂತ. ಇದು ಬೇಕು ಅಂತಲೇ ಮಾಡಿರೋ ಕೃತ್ಯ, ಹಿಂದೂಗಳ ಮೇಲೆ ನಡೆದಿರ್ತಕ್ಕಂಥ ದಾಳಿ ಅಂತ BJP ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಮೋಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಯಾವುದೇ ಪ್ರಾಣಿಗಳು ಕೂಡ ಬರಲ್ಲ, ಇದನ್ನು ಯಾರೋ ದುಷ್ಕರ್ಮಿಗಳು ಎಸೆದು ಹೋಗಿದ್ದಾರೆ, ಈ ಬಗ್ಗೆ ಕೂಡಲೇ ತನಿಖೆ ಆಗಬೇಕು ಅಂತ ಕೂಡ ಅವರು ಆಗ್ರಹಿಸಿದ್ದಾರೆ. ಸೊ ಪೊಲೀಸರಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಅರ್ಚಕರು. ನೋಡಿ, ನಮ್ಮ ದೇವಸ್ಥಾನದಲ್ಲಿ ಹೀಗಾಗಿದೆ ಅಂತಂದ್ಬಿಟ್ಟು ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ನೋಡಬೇಕು, ಪತ್ತೆ ಹಚ್ಚಬೇಕು, ಇದು ಯಾವಾಗ ಆಗಿರೋದು, ಏನು ಎತ್ತ, ಇದರ ಸತ್ಯಾಂಶ ಏನು. ಈಗಾಗಲೇ ದೇವಸ್ಥಾನಕ್ಕೆ ಪೊಲೀಸರೆಲ್ಲರೂ ಕೂಡ ಬಂದು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಬಟ್ ಏನು ಬೇಕಾದ್ರೂ ಆಗಿರ್ಬೋದು. ನಾವು ಏಕಾಏಕಿ ಕಣ್ಮುಚ್ಕೊಂಡು ಒಬ್ಬರ ಮೇಲೆ ಆರೋಪ ಮಾಡೋಕ್ಕಾಗಲ್ಲ. ಇಂಥ ಕೇಸಲ್ಲಿ ಯಾರೋ ಒಬ್ಬರ ಮೇಲೆ ಆರೋಪ ಮಾಡೋಕ್ಕಾಗಲ್ಲ. ಏನು ಬೇಕಾದ್ರೂ ನಡೆದಿರುವಂತಹ ಸಾಧ್ಯತೆಗಳು ಇರುತ್ತೆ. ಆ ದೇವಸ್ಥಾನದ ಆವರಣಕ್ಕೆ ನಾಯಿಗಳು ಓಡಾಡ್ತಾ ಇದ್ವಾ ಇಲ್ವಾ ಗೊತ್ತಾಗಬೇಕಲ್ಲ. ಈ ನಗರದಲ್ಲಿ ಬಹಳ ಪುರಾತನವಾದಂಥ ಒಂದು ಪವಿತ್ರವಾದಂಥ ಬಾಲವೀರಾಂಜನೇಯ ದೇವಸ್ಥಾನ ಇದು. ಇಲ್ಲೇ ಪಕ್ಕದಲ್ಲೇ ನನ್ನ ಪಕ್ಕದ ದೇವಸ್ಥಾನದ ಎಡಭಾಗದಲ್ಲಿ ಬಳ್ಳಾರಿಯ ಐತಿಹಾಸಿಕ ಪರಂಪರೆಯಲ್ಲಿರುವಂಥ ಒಂದು ಬಳ್ಳಾರಿಯ ಅಖಂಡ ಬೆಟ್ಟದ ಪಕ್ಕದಲ್ಲಿ ಬಾಲಾಂಜನೇಯ ದೇವಸ್ಥಾನ, ನಾಗಲ್ ಚೆರುವು ಅಂತಂತ ಹೇಳಿ ಭಾಳ ಒಂದು ಏರಿಯಾ ಪ್ರದೇಶದಲ್ಲಿ ಇರುವಂಥ ಒಂದು ಒಳ್ಳೆ ಪವಿತ್ರವಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ದಿಢೀರಾಗಿ ಬೆಳಿಗ್ಗೆ ಎಲ್ರಿಗೂ ಸುದ್ದಿ ಆಗಿರುವಂಥದ್ದು 5:40 ಸಮಯದಲ್ಲಿ ಇವತ್ತು ಇಲ್ಲಿ ಮಾಂಸದ ಮೂಳೆಗಳನ್ನು ಒಂದು ಕರಿ ಕವರಲ್ಲಿ ಒಂದು ನಿಮಿಷ ಮಾತಾಡ್ತೀನಿ. ಬಳ್ಳಾರಿ ನಗರದ ಕೌಲ್ ಬಜಾರ್ ಪೊಲೀಸ್ ಠಾಣೆಯ ಏನು ನಾಗಲಕೇರಿ ಆಂಜನೇಯ ಟೆಂಪಲ್ ಇದೆ, ಈ ಟೆಂಪಲ್ನಲ್ಲಿ ಒಂದು ಚಿಕ್ಕ ಬೆಳವಣಿಗೆ ಆಗಿರೋದ್ರ ಬಗ್ಗೆ ನಮ್ಮ ಕೌಲ್ ಬಜಾರ್ ಪೊಲೀಸ್ ಠಾಣೆಗೆ ಮಾಹಿತಿ ಬರಲಾಗಿ ಠಾಣಾಧಿಕಾರಿಯವರು ಬಂದಿದ್ದಾರೆ. ಬಂದು ಏನು ಟೆಂಪಲ್ನ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರನ್ನೆಲ್ಲ ವಿಚಾರಣೆಗೊಳಪಡಿಸಿದ್ದಾರೆ. ಇದು ಯಾವ ರೀತಿ ಆಗಿದೆ ಏನು ಅದನ್ನು ನಾವು ಸ್ಪಷ್ಟವಾಗಿ ತನಿಖೆ ಮಾಡ್ತೀವಿ. ಓಕೆ, ಇದನ್ನು ಯಾವುದೇ ರೀತಿ ಸುಮ್ಮನೆ ಸೆನ್ಸೇಷನಲೈಸ್ ಮಾಡೋದಕ್ಕೆ ಇದು ನಗರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಓಕೆ, ಚಿಕ್ಕ ವಿಚಾರ ಇದೆ. ವಿಚಾರ ಚಿಕ್ಕದಾಗಲಿ ದೊಡ್ಡದಾಗಲಿ ಪೊಲೀಸ್ ಇಲಾಖೆ ಅದನ್ನು ಸಾಕ್ಷ್ಯಾಧಾರ ಸಮೇತ ನಾವು ತನಿಖೆ ಮಾಡ್ತೀವಿ. ನಾವು ಸಂಬಂಧಪಟ್ಟ ಎಲ್ಲರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸ್ತಾ ಇದ್ದೀವಿ. ಎಲ್ಲರಿಗೂ ಅನಿಸುತ್ತೆ ಯಾವುದು ಇದೇ ಥಿಯರಿ ಅಂತ ಯಾರೂ ಏನು ಹೇಳ್ತಾ ಇಲ್ಲ. ಒಂದು ಆಕಸ್ಮಿಕ ಘಟನೆನ, ಉದ್ದೇಶಪೂರ್ವಕ ಘಟನೆನ, ಎಲ್ಲ ಆಯಾಮಗಳ ಬಗ್ಗೆನೂ ನಾವು ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮಾಡಿದ ಮೇಲೆ ಸತ್ಯಾಂಶ ಹೊರಗೆ ಬಂದ ಮೇಲೆ ಅದು ಏನಿದೆ ಪರಿಸ್ಥಿತಿ, ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಏನು ಇಲಾಖೆ ಕಡೆಯಿಂದ ಏನು ಮಾಡಬೇಕಾಗುತ್ತೆ ನಾವು ಮಾಡ್ತೀವಿ. ಹಾಗಾಗಿ ಇದೊಂದು ಬಹಳ ಪ್ರಿಲಿಮಿನರಿ ಸ್ಟೇಜ್ ಇದೆ. ನಾವು ಎಲ್ಲ ಸಂಬಂಧಪಟ್ಟವ್ರಿಗೆ ಹೇಳಿದ್ದೀವಿ, ಇದನ್ನು ಸೆನ್ಸೇಷನಲೈಸ್ ಮಾಡಬಾರ್ದು. ಇದು ಏನು ಯಾವುದೋ ಒಂದು ದೊಡ್ಡ. ಈ ಬಗ್ಗೆ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಮತ್ತಷ್ಟು ಮಾಹಿತಿ ಪಡೆಯೋಣ. ಅಮರೇಶ್, ಈಗ ಈ ಮೂಳೆಗಳು ದೇವಸ್ಥಾನದ ಆವರಣಕ್ಕೆ ಬಂದದ್ದು ಹೇಗೆ ಅನ್ನೋದ್ರ ಬಗ್ಗೆ
ಅಲ್ಲಿನ ಅರ್ಚಕರು ಸ್ಥಳೀಯರು ಏನು ಹೇಳ್ತಾರೆ, ಕಿಡಿಗೇಡಿಗಳ ಕೃತ್ಯ ಇರಬಹುದಾ, ಅಲ್ಲೇನಾದರೂ CCTV ಕ್ಯಾಮ್ರಾಗಳು ಇದೆಯಾ, ಫುಟೇಜ್ ಸಿಗಬಹುದಾ, ಹೇಗೆ ಅಂತ. ಅರವಿಂದ್, ಬಳ್ಳಾರಿಯ ನಾಗಲಕೆರೆ ಪ್ರದೇಶದಲ್ಲಿರುವಂಥ ಬಾಲವೀರಾಂಜನೇಯ ದೇವಸ್ಥಾನದ ಸುತ್ತಮುತ್ತ ಕೂಡ ಯಾವುದೇ ರೀತಿ CC ಕ್ಯಾಮ್ರಾಗಳಿಲ್ಲ. ಆದರೆ ಸ್ಥಳೀಯರು ಹೇಳುವಂಥ ಮಾಹಿತಿ ಪ್ರಕಾರ ಇಲ್ಲಿ ಆ ರೀತಿ ಘಟನೆ ನಡೆದಿಲ್ಲ ಅನ್ನುವಂಥದ್ದು. ಅಂದರೆ ಯಾರು ಕೂಡ ವ್ಯಕ್ತಿಗಳು ತಂದು ಹಾಕಿರುವಂಥದ್ದಲ್ಲ, ಬದಲಾಗಿ ಯಾವುದೋ ನಾಯಿ ಅಥವಾ ಬೆಕ್ ತಂದು ಹಾಕಿರ್ಬೋದು ಅನ್ನುವಂಥ ಅಭಿಪ್ರಾಯವನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ BJP ಮುಖಂಡರುಗಳು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತಗಳೆಲ್ಲರೂ ಸಹಿತ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತ ಒಂದಿಷ್ಟು ಕಿಡಿಗೇಡಿಗಳು ಮಾಡಿರೋ ಕೃತ್ಯ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ದೌಡಾಯಿಸಿದ್ರೆ, ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರುಗಳು ಕೂಡ ಜಮಾವಣೆಗೊಂಡಿದ್ದಾರೆ. ಈಗಾಗಲೇ ಬಳ್ಳಾರಿ ವಲಯ IGP ಹರ್ಷ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಅವರು ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡೆದುಕೊಂಡು ವಾಪಸ್ ಹೋದ್ರು. ಮತ್ತೆ ಪೊಲೀಸರನ್ನು ಕೂಡ ಈಗ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ನಾನೀಗ ಒಳಗಡೆನೆ ಹೋಗ್ತೀನಿ ಅರವಿಂದ್, ಒಳಗಡೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅನ್ನುವಂಥದ್ದು. ಇದು ವೀರ ಬಾಲಾಂಜನೇಯ ದೇವಸ್ಥಾನ. ಮತ್ತೊಂದು ಕಡೆಗೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ದೇವಸ್ಥಾನಗಳಿರುವಂಥದ್ದು. ಒಂದು ಕಡೆಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಮತ್ತೊಂದು ಕಡೆಗೆ ವೀರ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೀಗಾಗಿ ಸಾಕಷ್ಟು ದೇವಸ್ಥಾನಗಳು ಇಲ್ಲಿ ಇರೋದ್ರಿಂದ ಇದು ಒಂದು ರೀತಿ ಬಹಳ ಹೊರಗಡೆ ಪ್ರದೇಶದಲ್ಲಿ ಈ ಒಂದು ದೇವಸ್ಥಾನ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ CC ಕ್ಯಾಮ್ರಾಗಳನ್ನು ಕೂಡ ಹಾಕಿಲ್ಲ. ಇಲ್ಲಿ ಏನು ಒಂದು ಒಂದು ವೀರಾಂಜನೇಯ ದೇವಸ್ಥಾನ, ಅದ್ರ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತೊಂದು ಕಡೆಗೆ ಗರುಡ ಕಂಬ ಏನಿತ್ತು, ಇದೇ ಒಂದು ಸ್ಥಳದಲ್ಲಿ ಇದೀಗ ಘಟನೆ ನಡೆದಿರುವಂಥದ್ದು. ಘಟನಾ ಸ್ಥಳವನ್ನು ಕೂಡ ಅಡಿಷನಲ್ SP ರವಿಕುಮಾರ್ ಅವರು ಸೇರಿದಂತೆ ಪೊಲೀಸ್ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಬಾಗಿಲೇನಿದೆ, ಆ ಒಂದು ಬಾಗಿಲ ಕಡೆಯಿಂದನೇ ಯಾರೋ ವ್ಯಕ್ತಿಗಳು ಅಥವಾ ನಾಯಿ ಅಥವಾ ಬೆಕ್ಕು ತಂದು ಹಾಕಿರ್ಬೋದಾ ಅಥವಾ ಏನಾದರೂ ಸಾಕಷ್ಟು ಅನುಮಾನಗಳಿರುವಂಥದ್ದು ಇದುವರೆಗೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ಲಾರಿಟಿಗಳಿಲ್ಲ. ಹೀಗಾಗಿ ಪಕ್ಕದಲ್ಲಿನೇ ಒಂದು ಕೆರೆ ಇದೆ, ದೊಡ್ಡ ಗುಡ್ಡ ಕೂಡ ಇದೆ. ಹೀಗಾಗಿ ಇಲ್ಲಿ ಒಂದು ರೀತಿ ಅಂದ್ರೆ ನಿರ್ಜನ ಪ್ರದೇಶದ ರೀತಿಯ ಒಂದು ಪ್ರದೇಶ ಇರುವಂಥದ್ದು. ಹೀಗಾಗಿ ಯಾರಾದರೂ ಕಿಡಿಗೇಡಿಗಳು ಬೇಕು ಅಂತಲೇ ತಂದು ದೇವಸ್ಥಾನದ ಆವರಣದ ಒಳಗಡೆ ಆ ಒಂದು ಮೂಳೆಗಳಿದ್ದಂಥ ಪ್ಲಾಸ್ಟಿಕ್ ಕವರ್ನ ಎಸೆದು ಹೋದ್ರ ಅಥವಾ ನಾಯಿ ಅಥವಾ ಬೆಕ್ಕೇನೋದ್ರ ಒಂದು ಕವರ್ನ ತಂದು ಇಲ್ಲಿ ಹಾಕ್ತಾ ಅನ್ನುವಂಥದ್ರ ಕುರಿತಾಗಿ ಈಗಾಗಲೇ ಪೊಲೀಸರು ಕೂಡ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಈಗಾಗಲೇ ಬಳ್ಳಾರಿ ವಲಯ IGP ಹರ್ಷ ಅವರು ಕೂಡ ಬಂದು ಹೋದ್ರು. ಅದಾದ್ಮೇಲೆ ಇದೀಗ ಅಡಿಷನಲ್ SP ರವಿಕುಮಾರ್ ಅವರು ಸಹಿತ ಸ್ಥಳದಲ್ಲೇ ಮೊಕ್ಕ ಮೂಡೋದ್ರ ಮೂಲಕ ಘಟನೆ ಇಂಚಿಂಚು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ರೆ. ಏನಿದೆ ಇದೇ ಒಂದು ಸ್ಥಳದಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಎಸೆಯಲಾಗಿತ್ತು. ಅಂದ್ರೆ ಇಲ್ಲಿ ಒಂದು ಗರುಡ ಗಂಬ ಏನಿದೆ, ಗರುಡ ಗಂಬದ ಪಕ್ಕದಲ್ಲಿನೇ ಒಂದು ಪ್ಲಾಸ್ಟಿಕ್ ಕವರ್ನ ಎಸೆಯಲಾಗಿತ್ತು. ಸದ್ಯ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು BJP ಮುಖಂಡರುಗಳೆಲ್ಲರೂ ಕೂಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ದೇವಸ್ಥಾನದ ಒಳಗಡೆ ತಂದು ಹಾಕಿದ್ರೆ ಅನ್ನುವಂಥದ್ದನ್ನ. ಆದ್ರೆ ಸ್ಥಳೀಯರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಹೇಳುವಂತ ಮಾತೇ ಬೇರೆ. ಇದು ಯಾರು ತಂದು ಹಾಕಿರುವಂತದ್ದಲ್ಲ, ನಾಯಿ ಅಥವಾ ಬೆಕ್ ಏನಾದ್ರು ತಂದು ತೆಗೆದುಕೊಂಡು ಹೋಗಿರ್ಬೋದು ಅನ್ನುವಂಥದ್ದು. ಇದುವರೆಗೂ ಕೂಡ ಯಾವುದೇ ಕ್ಲಾರಿಟಿ ಇಲ್ಲ. ಆದ್ರೆ IG ಅವರು ಕೂಡ ಒಂದು ಮಾತನ್ನು ಸ್ಪಷ್ಟಪಡಿಸಿದ್ರು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ಕೊಳ್ತೇವೆ. ಅದು ಯಾರು ತಂದು ಹಾಕಿದ್ರು, ಹೇಗ್ ಬಂತು ಅನ್ನೋದ್ರ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನು ಮಾಡಿ ಯಾರೇ ತಪ್ಪು ಮಾಡಿದ್ರು ಸಹಿತ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಇದುವರೆಗೂ ಸಿಗ್ತಾ ಇಲ್ಲ. ಅರವಿಂದ್, ರೈಟ್, ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.